ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ರೈಸ್ ಐಟಮ್ ಮಾಡೋದು ನೋಡೋಣ. ಇದನ್ನ ನಾವು ಹುರಿದ ಅಕ್ಕಿ ಅನ್ನ ಅಂತ ಕರಿತೀವಿ. ಅಕ್ಕಿನ ಚೆನ್ನಾಗಿ ಹುರಿದ್ಬಿಟ್ಟು ಅದ್ರಲ್ಲಿ ಅನ್ನ ಮಾಡೋದು. ಇದಕ್ಕೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಏನು ಬೇಕಿಲ್ಲ. ಇದು ತುಂಬಾನೇ ಸಿಂಪಲ್, ಹಾಗೆ ಮಾಡೋದು ಕೂಡ ಈಸಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕು. ನಾನು ಇಲ್ಲಿ ಅವರೆಕಾಳು ಯೂಸ್ ಮಾಡಿದೀನಿ. ನೀವು ಅವರೆಕಾಳು ಇಲ್ಲ ಅಂದ್ರೆ ಕಡಲೆಬೇಳೆ ಯೂಸ್ ಮಾಡಿದ್ರು ನೋಡಿ. ನಮ್ಮ ಅಜ್ಜಿ ಇದನ್ನ ಒಗ್ಗರಣೆ ಅನ್ನ ಅಂತ ಕರೆಯೋರು. ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಏನಿಲ್ಲ, ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಅಷ್ಟೇ. ಇದಕ್ಕೆ ಟೇಸ್ಟ್ ಕೊಡುವಂಥದ್ದು ತೆಂಗಿನಕಾಯಿ, ಅದು ಫ್ರೆಶ್ ಆಗಿ ತುರಿದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ಇದಕ್ಕೆ ಚೆನ್ನಾಗಿ ಹುರಿದಿರೋ ಅಕ್ಕಿ ಹಾಕೊಳ್ಳೋದು. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದಿದ್ದೀನಿ. ನೀವು ಯಾವುದೇ ಹಸಿ ಕಾಳಾದರೂ ಯೂಸ್ ಮಾಡ್ಬೋದು, ಆದರೆ ತಡ್ನಿ ಕಾಳನ್ನು ಬಿಟ್ಟು ಇದನ್ನೆಲ್ಲದೂ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಒಂಚೂರು ಚಕ್ಕೆ ಪುಡಿ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಅಕ್ಕಿನ ಹುರಿದಿರೋದ್ರಿಂದ ತುಂಬ ಉದ್ರುದ್ರಾಗುತ್ತೆ ಅಂತ ಹೇಳಿ 1 ಲೋಟ ಅಕ್ಕಿಗೆ 2 ಲೋಟ ನೀರೇನೇ ತಗೊಂಡಿದ್ದೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ. ಜಸ್ಟ್ ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ, ಉಪ್ಪು ಇಷ್ಟೇ ಹಾಕಿದರೆ ಸಾಕು. ರುಬ್ಬಿಟ್ರೆ ಒಳ್ಳೆ ಚಟ್ನಿ ರೆಡಿ ಆಗುತ್ತೆ. ಮನೇಲಿ ಏನು ತರಕಾರಿ ಇಲ್ಲ, ಅರ್ಜೆಂಟಿಗೆ ಹಾಕಬೇಕು ಅಂದರೆ ಈ ಥರ ಅನ್ನದ ಐಟಮ್ ತುಂಬ ಚೆನ್ನಾಗಿರುತ್ತೆ. 2 ವಿಷಲ್ ಹೊಡ್ಸಿದ್ರೆ ಅನ್ನ ರೆಡಿ ಆಗುತ್ತೆ. ಈಸಿ, ಸಿಂಪಲ್ ಆ್ಯಂಡ್ ಕ್ವಿಕ್ ಆಗುವಂಥ ಬ್ರೇಕ್ಫಾಸ್ಟ್. ಇದಕ್ಕೆ ರಾಯ್ತಾ ಎಲ್ಲ ಸೂಟ್ ಆಗಲ್ಲ, ಚಟ್ನಿನೇ ಚೆಂದ. ಇದಕ್ಕೆ ಹುಣಸೆಹಣ್ಣಿನ ರಸನೇ ಇಂಪಾರ್ಟೆಂಟು. ಅದನ್ನು ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ. ಬಿಸಿ ಅನ್ನ, ಒಂಚೂರು ತುಪ್ಪ, ಹಾಗೆ ಖಾರವಾಗಿರೋ ಚಟ್ನಿ ಎಂತ ಮಸ್ತ್ ಇರುತ್ತೆ ಗೊತ್ತಾ. ನಾನು ಹಾಕ್ತಿರೋ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ. ಸೇಮ್ ಉಪ್ಪಿಟ್ಟು ಥರನೇ, ರವೆ ಬದಲು ಅಕ್ಕಿ ಹುರ್ಕೊತೀವಿ ಅಷ್ಟೇ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.